ದಿನದಿಂದಲೂ ಈ ದೇಶವು ಕಳ್ಕೊಂಡಿದ್ದೇವೆ. ಯಾವುದು ಸಾಂಸ್ಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ. ಅದನ್ನು ಈ 500 ವರ್ಷ ಏನಿದೆ ಅದರ ಗರಿಷ್ಠ ಮಟ್ಟದ ಕಳೆದುಕೊಂಡು ವಿಷಯ ಆಗಿದೆ. ಯಾವುದು ಸಾಂಸ್ಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ. ರಾಮ ರಾಮಭದ್ರಾಯ ರಾಮಚಂದ್ರಾಯ ಏನಂತೆ ರಘುನಾಥಾಯ ಸೀತಾಪತಿಗೆ ನಮ್ಮ ಕಣ್ಣ ಸೀತೆಗೆ ಬಂದಿಟ್ಕೊಂಡವ ಬಿಟ್ಟಿಲ್ಲ. ಪುರುಷ ರಾಮ ಇದ್ದ ಜಡ ಸೀತಾಶಕ್ತಿಯಿಂದ ರಾಮ ಜಡ ಯಾವ ಬಹಳ ಮಂದಿ ನಾವು ಹೇಳ್ತಾ ಇರ್ತೀವಿ. ಈಗ ರಾಮರಾಜ್ಯ ಮತ್ತೆ ಭಾರತದಲ್ಲಿ ಅವತರಿಸಬಹುದು. ರಾಮನ ಏನು ರಾಮರಾಜ್ಯದ ಮುಖ್ಯ ಪರಿಕಲ್ಪನೆ ಏನು? ಇದು ರಾಮನ ಆದರ್ಶಗಳು ಈಗಿನ ಜನರೇಷನ್ಗೂ ಕೂಡ ಈಗ ಸೂಕ್ತವಾಗಿದೆ ಅನ್ನುವಂಥದ್ದನ್ನ ನನಗಂತ ಮಟ್ಟಿಗೆ ಹಿಂದಿಗಿಂತಲೂ ಇವತ್ತು ಪ್ರಸ್ತುತ ಆಗಿದೆ ಅಂತ. ವಾಲ್ಮೀಕಿಗಳು ಒಂದು ಮಾತಾಡ್ತಾರೆ ರಾಮನಿಗೆ ಒಂದೇ ಸಾಕು. ರಾಮೋ ವಿಗ್ರಹವಾದ ಧರ್ಮ ಒಂದು ಭರತವಾಕ್ಯ. ರಾಮೋ ವಿಗ್ರಹವಾದ ಧರ್ಮ उत्तरायणे हेमंत पुष्यमासे शुक्लपक्षे भागस्यां वासराः इन्द्रवासरिक्ताय मृगशिरा नक्षत्रयुक्ताय शुभनक्षत्रयोगेपकरण एवं गुणविभेदे श्रीरामासीतालक्ष्मण भरतशत्रुघ्न हनुमत्समेत श्रीरामचंद्र स्वामी देवतामुद्दिश्य रामचंद्र स्वामी देवता प्रीत्यर्थम परिक्रमण भारतदेशे निवासित सर्वेषां भक्तमहाजनानां पूर्वसङ्कल्पित प्रकारेण आचरित नूतन निर्मित अयोध्यानगरे श्रीरामचंद्र स्वामी स्थिर प्रतिष्ठापनाङ्गत्वेन भक्त ऐक्यिक फलप्राप्त्यर्थं सर्वेषां भक्तमहाजनानां मनोभेदसिद्ध्यर्थं मनस्सङ्कल्पकार्यसाङ्गताफलसिद्ध्यर्थं देवासान्निध्यतासिद्ध्यर्थं देवोत्सवप्राप्त्यर्थं परिक्रमणा गढ़बल्लापुर पट्टणे नगरे आचरिता महागणपति समेत श्री रामतारक यज्ञ संपूर्ण फल प्राप्त्यर्थं ओम साधुण्यता सिद्ध्यर्थं परिक्रमण श्री रामचंद्र स्वामी रामतारक होमाख्यं कर्म करिष्ये तरंगास्खण्डोलेखन अद्य प्रतिष्ठापनं करिष्ये गायत्र्या प्रोक्ष्यमाण तत्तदेवता शान्ति होमे कर्मणि त्वं ब्रह्मा भमा ब्रह्मणे नमः ततोऽपि करिष्यामि ब्राह्मको यज्ञाभिद्या शम्या सुप्रकृत्वा भूत्वासनासर्पेष एकदर्भेन अङ्गटमनालिकाभ्यां यत्कानि नैरत्यामि रत्यामि दक्षिणासं काव्य उपविश्य गन्ध ಈ ಕಟ್ಟಡ ब्रह्मणयुक्त्वा लक्ष्मीपति
ಪ್ರೀತಿ ತುಂಬಿದವರು ಬರಬೇಕಾಗಿ ವಿನಂತಿ. ನಾವು ಬೆಳಗ್ಗೆ 6 ಗಂಟೆಯಿಂದ ದೊಡ್ಡಬಳ್ಳಾಪುರದ ನಗರದಲ್ಲಿ ರಾಮಕಾರ್ಯದ ಪೂಜಾ ಮತ್ತು ಹೋಮೋತ್ತರ ಕಾರ್ಯಕ್ರಮವನ್ನು ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಮಾಡಿದ್ದೀವಿ. ಮೊದಲೆತ್ತಂತ ಗಣಪತಿ ಪೂಜೆ, ಈ ಸ್ಥಳ ಶುದ್ಧಿಗೋಸ್ಕರ ಪುಣ್ಯಾಹ ವರ್ಣ ಪೂಜೆ, ಅದಾದ ನಂತರ ದಂಪತಿಗಳಿಂದ ಯಾಗಶಾಲ ಪ್ರವೇಶ, ಕಲಶ ಆರಾಧನೆ, ಕಲಶ ಸ್ಥಾಪನೆ ಮುಗಿದಿದ್ದು ಇನ್ನು ಹೋಮಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಹೋಮದಲ್ಲಿ ಅಗ್ನಿಮುಖವನ್ನು ಮಾಡಿದ್ದೀವಿ. ಈ ಮಹಾಗಣಪತಿ ಹೋಮದಿಂದ ಈ ಕಾರ್ಯಕ್ರಮ ಎಲ್ಲ ಪ್ರಾರಂಭವಾಗುತ್ತೆ. ಯಾಕಪ್ಪ ಅಂದರೆ ಏನೇ ಕೆಲಸ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹ ನಾವು ಮೊದಲನೇ ಪೂಜೆ ಅಂದರೆ ಪ್ರಥಮ ಪೂಜೆ ಅಂತ ಹೇಳ್ತೀವಿ. ಅಂದರೆ ಗಣಪತಿಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಆ ಗಣಪತಿಗೂ ಸಹ ನಾವು 6 ದ್ರವ್ಯಗಳಿಂದ ಹೋಮವನ್ನು ಮಾಡ್ತಾ ಇದ್ದೀವಿ. 6 ದ್ರವ್ಯ ಮೊದಲನೇದಂತ ತುಪ್ಪ, ಮೋದಕ, ಅವಲಕ್ಕಿ, ಕಬ್ಬು, ಭತ್ತದರಳು ಮತ್ತು ಅರಳಿ ಕಡ್ಡಿ ಮತ್ತು ಡಕ್ಕೆ, ಇಷ್ಟು ದ್ರವ್ಯಗಳಿಂದ ಗಣಪತಿ ಹೋಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಇಷ್ಟು ತನಕ ಆ ಭಗವಂತನಿಗೆ ಆವಾಹಿತ ದೇವತ ಅಂದರೆ ಆರಾಧನೆ ಮಾಡಿರುವಂಥ ದೇವತೆಗಳಿಗೆ ಹೋಮವನ್ನು ಮಾಡುತ್ತೇವೆ. ಅದೇ ಪ್ರಕಾರವಾಗಿ ನಾವು ಈ ಪಟ್ಟಣದಲ್ಲಿ ಅಯೋಧ್ಯವನ್ನೇ ಈ ಪಟ್ಟಣಕ್ಕೆ ಕರೆಸಿದ್ದಾರೆ. ಯಾರಪ್ಪ ಕರೆಸಿರುವಂತಂದ್ರೆ ಶ್ರೀರಾಮ ಆಚರಣಾ ಉತ್ಸವ ಸಮಿತಿಯ ಸದಸ್ಯರುಗಳು, ಅದಕ್ಕೆ ಸಂಬಂಧಪಟ್ಟಂತವರು ಮತ್ತು ನಗರದ ವಾಸಿಗಳು, ಅದಕ್ಕಿಂತ ಮುಖ್ಯವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಭಕ್ತ ಮಹಾಜನರು. ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ ನಿಮ್ಮ ಪ್ರೀತಿಯ ಮಗನಾದಂಥ ದೊಡ್ಡಬಳ್ಳಾಪುರ ಕ್ಷೇತ್ರದ ನಿಮ್ಮ ಪ್ರೀತಿಯ ಮಗನಾದಂತಿರುವಂಥ ಶಾಸಕರಾದಂಥ ಧೀರಜ್ ಗುಂಡ್ರಾಜ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಭಕ್ತ ಮಹಾಶಯರ ನೇತೃತ್ವದಲ್ಲಿ ಈ ಕಾರ್ಯವನ್ನು ನಾವು ಮಾಡುತ್ತಾ ಇದ್ದೇವೆ. ಈ ಕಾರ್ಯವನ್ನು ಒಬ್ಬರು ಮಾಡುತ್ತಾ ಇಲ್ಲ, ಎಲ್ಲರೂ ಸೇರಿ ನಾವು ಮಾಡುತ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈ ಕ್ಷೇತ್ರದ ನಿಮ್ಮ ಪ್ರೀತಿಯ ಮಗನಾದವರಾದಂಥ ಶಾಸಕರು ಧೀರಜ್ ಗುಂಡ್ರಾಜ್ ಅವರ ನೇತೃತ್ವದಲ್ಲಿ ಮತ್ತು ಶ್ರೀರಾಮ ಆಚರಣಾ ಉತ್ಸವ ಸಮಿತಿಯ ಎಲ್ಲ ಸದಸ್ಯರು, ಅದಕ್ಕಿಂತ ಮುಖ್ಯವಾಗಿ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರು. ನಾವು ಸಂಕಲ್ಪದಲ್ಲಿ ಕೂಡ ಹೇಳಿದ್ವಿ, ಭಾರತ ದೇಶದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೋ ಎಲ್ಲರೂ ಸೇರಿ ನಾವು ಈ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ. ಬರೀ ನಮ್ಮ ದೊಡ್ಡಬಳ್ಳಾಪುರ ಒಂದೇ ತಗೊಂಡಿಲ್ಲ, ನಾವು ಭಾರತ ದೇಶದಲ್ಲಿರುವಂಥ ಎಲ್ಲ ಸತ್ಪ್ರಜೆಗಳ ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಉದ್ದೇಶಕ್ಕೋಸ್ಕರ ಮತ್ತು ಆ ಮುತ್ಯಾಲಮ್ಮ ತಾಯಿಯ ಅನುಗ್ರಹವನ್ನು ಪಡೆದು ಶ್ರೀರಾಮ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ ಸಮೇತ ಆಂಜನೇಯ ಸ್ವಾಮಿ ಮತ್ತು ರಾಮನ ಹೋಮವನ್ನು ಮಾಡುತ್ತಾ ಇದ್ದೀವಿ. ಗಣಪತಿ ಹೋಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ನಾವು ಪ್ರತಿನಿತ್ಯದಲ್ಲೂ ಸಹ ಅಷ್ಟೇ ದಯವಿಟ್ಟೆಲ್ಲ ಆ ಶಾಮಿನ ಕೆಳಗಡೆ ಕೂತ್ಕೊಬೇಕಾಗಿ ವಿನಂತಿ. ಆ ಶಾಮಿನ ಕೆಳಗಡೆ ಎಲ್ಲರೂ ಕೂತ್ಕೊಳ್ಳಿ, ದಯವಿಟ್ಟು ನಿಂತಿರಬೇಡಿ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಸಾಧ್ಯವಾದ ಮಟ್ಟಿಗೆ ಅನ್ಯತಾ ಭಾವಿಸಬೇಡಿ. ಪಾದರಕ್ಷೆಗಳನ್ನು ಹಾಕೊಂಡು ದಯವಿಟ್ಟು ಒಳಗಡೆ ಬರಬೇಡಿ, ತಮ್ಮಲ್ಲಿ ಮನವಿ. ಅದೇ ರೀತಿ ಚೇರ್ ಹಾಕ್ತಿದ್ದಾರೆ, ಶಾಮಿನ ಕೆಳಗಡೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಆಗಬೇಕಾಗಿ ಸವಿನಯ ಪ್ರಾರ್ಥನೆ. ನಿಂತ್ಕೊಂಬೇಡಿ, ದಯವಿಟ್ಟು ಎಲ್ಲ ಬಂದು ಕೂತ್ಕೊಳ್ಳಿ. ಯಾಕಪ್ಪ ಅಂದ್ರೆ ಎಲ್ಲ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇರುವಂತ ಎಲ್ಲ ಭಕ್ತ ಮಹಾಶಯರ ಸಂಕಲ್ಪದಂತೆ ಈ ಕಾರ್ಯ ನಡೀತಾ ಇದೆ. ಈ ಅಯೋಧ್ಯ ನಗರಿಯಲ್ಲಿ ನಾವು ಕೂಡ ಲೈವ್ ನೋಡ್ತಾ ಇದ್ದೀವಿ. ಇಲ್ಲೇ ಕೂತ್ಕೊಂಡು
ಮಾಡುವಂತಹ ಪ್ರತಿಷ್ಠಾಪನಾ ಕಾರ್ಯ ನಾವು ಇಲ್ಲೇ ಕೂತ್ಕೊಂಡು ನೇರ ದರ್ಶನವನ್ನು ನೋಡ್ತಾ ಇದ್ದೀವಿ. ಆದ ಕಾರಣ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ ನಮಗೂ ಕೂಡ ಆಶೀರ್ವಾದವನ್ನು ಸಿಗಲಿ ಎಂಬ ಉದ್ದೇಶ ನಮ್ಮದೆಲ್ಲರಿಗೂ ಅಷ್ಟ ಭಾವನೆ. ಯಾಕಪ್ಪ ಅಂದ್ರೆ ರಾಮ ಅಂದ್ರೆ ಅರ್ಥ ಏನು? ಎರಡು ದೇವರ ಒಂದು ಶಕ್ತಿ ಅದರಲ್ಲಿರುತ್ತೆ. ಯಾಕಪ್ಪ ಎರಡು ಶಕ್ತಿ ಅಂದ್ರೆ ನಾರಾಯಣ ಮತ್ತು ಪರಮೇಶ್ವರ. ನಾರ ಅಂದ್ರೆ ರಾ ಬರುತ್ತಲ್ಲಿ, ನಮ ಶಿವಾಯ ಅಂದ್ರೆ ಶಿವನ ಪಂಚಾಕ್ಷರದಲ್ಲಿ ಎರಡನೇ ಅಕ್ಷರ, ನಾರಾಯಣ ಅನ್ನೋದ್ರಲ್ಲಿ ಎರಡನೇ ಅಕ್ಷರ, ನಮ ಶಿವಾಯದಲ್ಲಿ ಎರಡನೇ ಅಕ್ಷರ. ಏನಾಗುತ್ತೆ ನೀವು ಅರ್ಥ ಹಾಕೊಳ್ಳಿ. ರ ಮ. ರ ಅಂದ್ರೆ ಕೆಟ್ಟದನ್ನೆಲ್ಲ ಹೊರ ಹಾಕಿ, ಮಾ ಅಂದ್ರೆ ಒಳ್ಳೆಯದೆಲ್ಲ ತಗೊಳ್ಳುವಂಥದ್ದು ಅಂತ. ಆ ರಾಮನ ಜಪವನ್ನು ಮಾಡಿದ್ರೆ ಭಕ್ತ ಈಪ್ಸಿತ ಫಲ ಸಿದ್ಧಾರ್ಥಂ, ಭಕ್ತನಾದಂಥವನು ಏನು ಕೋರಿಕೆ ಇಟ್ಕೊಂಡಿರ್ತಾನೆ ಅವೆಲ್ಲ ನೆರವೇರುತ್ತಂತೆ. ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ಎಲ್ಲ ಕೂತ್ಕೊಂಡು ಈ ಕಾರ್ಯವನ್ನು ವೀಕ್ಷಣೆ ಮಾಡಿರೋ ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ನಿಂತಿದ್ರೆ ಎಷ್ಟೊತ್ತು ಅಂತ ನಿಂತ್ಕೊಳಕ್ಕಾಗತ್ತಲ್ವಾ, ವಯಸ್ಸಾದವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಆ ಉದ್ದೇಶಕ್ಕೋಸ್ಕರ ಚೇರಲ್ಲಿ ಕೂತ್ಕೊಳ್ಳಿ, ಆ ರಾಮನ ಜಪ ಮಾಡೋಣ ನಾವೆಲ್ಲರೂ ಸೇರಿ ಹೋಮ ಮಾಡಬೇಕಾದಾಗ. ಯಾಕಪ್ಪ ಅಂದ್ರೆ ಬರೀ ನಾವೇನಪ್ಪ ಒಳಗಡೆ ಬ್ಯಾರಿಕೇಡ್ ಹಾಕಿದ್ದಾರೆ ಅವ್ರು ಮಾತ್ರ ಕೂತ್ಕೊಂಡು ಮಾಡ್ತಾ ಇದಾರೆ ಅನ್ನೋದೇನಿಲ್ಲ. ಯಾಕಪ್ಪ ಅಂದ್ರೆ ಸಂಕಲ್ಪ ನಾವು ಹೇಳ್ಬಿಟ್ಟಿದೀವಿ, ಭಾರತ ದೇಶ ಭಾರತದಲ್ಲಿ ವಾಸ ಮಾಡ್ತಾರಂತ ನಾವೆಲ್ಲರೂ ಸೇರ್ತೀವಿ. ದೊಡ್ಡಬಳ್ಳಾಪುರ ಪಟ್ಟಣ, ತಾಲೂಕು, ನಗರ, ಇಲ್ಲಿರುವಂತಹ ಪಟ್ಟಣದಲ್ಲಿರುವಂಥವ್ರು, ತಾಲೂಕಿನಲ್ಲಿರುವಂಥವ್ರು ಎಲ್ಲರೂ ಸೇರಿ ನಾವು ಈ ಯಾಗವನ್ನು ಮಾಡುತ್ತಾ ಇದ್ದೀವಿ. ಗಣಪತಿ ಹೋಮದಿಂದ ಪ್ರಾರಂಭ ಆಗುತ್ತೆ. ಗಣಪತಿ ಹೋಮದಲ್ಲಿ ಪ್ರತಿಯೊಬ್ಬರು ಸಹ ಮಹಾಗಣಪತಿಯೇ ನಮಃ, ಓಂ ಮಹಾಗಣಪತಿಯೇ ನಮಃ ಅಂತ ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾಕಪ್ಪ ಅಂದ್ರೆ ದಿನನಿತ್ಯದಲ್ಲಿ ನಾವು ಆ ಭಗವಂತನ 3 ಕಾಲ ನಾಮಸ್ಮರಣೆ ಮಾಡಬೇಕಂತ. 3 ಕಾಲ ಯಾವಪ್ಪ ಅಂದ್ರೆ ಸಾಮಾನ್ಯ ಎಲ್ಲರಿಗೂ ಹೇಳ್ತಾರೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತ ಎಲ್ಲರೂ ಹೇಳ್ತಾರೆ. ನೀವು ತಿಳ್ಕೊಂಡಿರೋ ಪ್ರಕಾರವಾಗಿ, ಶಾಸ್ತ್ರ ಪ್ರಕಾರವಾಗಿ ಹೇಳಬೇಕು ಅಂದ್ರೆ 3 ಕಾಲದಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡೋ ಸಮಯ ಯಾವುದಪ್ಪ ಅಂದ್ರೆ ಮೊದಲೆತ್ತುವಂತಹ ಸ್ನಾನವನ್ನು ಮಾಡಬೇಕಾದಾಗ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಸ್ನಾನವನ್ನು ಮಾಡಬೇಕಂತೆ. ಆ ಭಗವಂತನ ನಾಮಸ್ಮರಣೆ ಮಾಡಬೇಕಾದ ಸ್ನಾನದಲ್ಲಿ ವರ್ಣದೇವರು ನಾವು ಮಾತಾಡ್ಕೊಳ್ಳೋದು, ಮೊಬೈಲ್ ಹಾಡು ಕೇಳ್ಕೊಳ್ಳೋದು ದಯವಿಟ್ಟು ಮಾಡಬಾರದು. ಭಗವಂತನ ನಾಮಸ್ಮರಣೆ ಮಾತ್ರ ಸಾಧ್ಯವಾಗಬೇಕು ಸ್ನಾನವನ್ನು ಮಾಡಬೇಕಾದ್ರೆ. ಯಾಕಪ್ಪ ಅಂದ್ರೆ ನನ್ನ ಮೃತ್ಯು ಇದೆಲ್ಲ ಗೊತ್ತಾಗುತ್ತೆ. ಆ ವರ್ಣದೇವರು ಅಪಹರಣ ಮಾಡ್ತಾನಂತೆ, ಸ್ನಾನವನ್ನು ಮಾಡಬೇಕಾದ್ರೆ. ಎರಡನೇದು ಯಾವಾಗಪ್ಪ ಅಂದ್ರೆ ಊಟವನ್ನು ಮಾಡಬೇಕಾದಾಗ ಆ ಭಗವಂತನ ನಾಮಸ್ಮರಣೆ ಹೇಳ್ಕೊಂಡು ಊಟವನ್ನು ಮಾಡಬೇಕಂತ. ನಾವು ಅಪರೂಪ ಸಿಕ್ಕಿವೆಲ್ಲ ಫಂಕ್ಷನ್ ಹೋದಾಗ ಒಂದೇ ಮಾತಾಡಿ ತಪ್ಪೇನಾಗೋದಿಲ್ಲ. ಎರಡನೇದು ಏನಪ್ಪ ಅಂದ್ರೆ ನನ್ನ ಆಯುಸ್ಸು ಕ್ಷೀಣಿಸುತ್ತದೆ. ಊಟವನ್ನು ಮಾಡಬೇಕಾದಾಗ ನಾನು ಮಾತಾಡಿಕೊಂಡು ಆ ಮೊಬೈಲ್ ನೋಡೋದಾಗಲಿ, ಟಿವಿ ನೋಡೋದಾಗಲಿ, ನಿಮ್ಮ ವೈಯಕ್ತಿಕ ವಿಚಾರ ಮಾತಾಡೋ ಹಾಗಿಲ್ಲ, ಶಾಸ್ತ್ರ ಹೇಳ್ತಾ ಇಲ್ಲ ಅಷ್ಟೇ. ಎರಡನೇದು ಏನಪ್ಪ ಅಂದ್ರೆ ಊಟವನ್ನು ಮಾಡಬೇಕಾದಾಗ ನಮ್ಗೆ ಯಾವ ಬೇಕಾಗುತ್ತೆ, 33 ಕೋಟಿ ದೇವರಲ್ಲಿ ಯಾರು ಬೇಕಾದ್ರೆ ನಾಮಸ್ಮರಣೆ ಮಾಡ್ಬೋದು. ನೀವು ಇಂಥದೇ ಮಾಡಿ ಅಂತ ಏನಿಲ್ಲ. ಊಟವನ್ನು ಮಾಡಬೇಕಾದಾಗ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಊಟವನ್ನು ಮಾಡಬೇಕು. ಇಲ್ಲ ಅಂದ್ರೆ ನನ್ನ ಆಯುಸ್ಸು ಕ್ಷೀಣಿಸುತ್ತೆ. ಮೂರನೇ ಯಾವ ಸಮಯ ಅಂದ್ರೆ ಹೋಮವನ್ನು ಮಾಡಬೇಕಾದಾಗ ಆ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಹೋಮವನ್ನು ಮಾಡಬೇಕು. ನಾವು ನಿತ್ಯ ಹೋಮ ಮಾಡಕ್ ಸಾಧ್ಯ ಆಗಲ್ಲ. ಆದ್ರೆ ಮನೆ ದೇವ್ರ ಪೂಜೆ ಮಾಡಬೇಕಾದಾಗ ಹೋಮವನ್ನು ಮಾಡಿಕೊಂಡು ನಾನು ಮಾತಾಡಿಕೊಂಡು ಹೋಮವನ್ನು ಮಾಡಿದ್ರೆ ನನ್ನ ಸಂಪತ್ತು ಕ್ಷೀಣಿಸುತ್ತೆ. ಆದ ಕಾರಣ ಸಾಧ್ಯವಾದ ಮಟ್ಟಿಗೆ ಭಗವಂತ ಏನು ಕೇಳೋದಿಲ್ಲ, ಕೇಳೋದು
ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ? ರಾಮನು ಎರಡು ಸೇರ್ತಾರೆ. ರಾಮನು ಎರಡೇ ಅಕ್ಷರ ಇದು ಸಹ ಬರುವಂಥದ್ದು. ಆದ ಕಾರಣ ಮಹಾಗಣಪತಿ ಹೋಮದಿಂದ ಪ್ರಾರಂಭ ಆಗುತ್ತೆ. ನಾವು ಕೊಡುವಂಥ ಪದಾರ್ಥವನ್ನು ಅಗ್ನಿ ದೇವರು, ಯಾವ ದೇವರ ಹೋಮವನ್ನು ಮಾಡ್ತೀವೋ ಆ ಅಗ್ನಿ ದೇವರು ಏನು ಮಾಡ್ತಾನೆ, ಹೊಗೆಯ ಮೂಲಕ ತಗೊಂಡು ಆ ದೇವರಿಗೆ ಅರ್ಪಣೆ ಮಾಡ್ತಾನೆ. ಇವತ್ತು ನೂರಾರು ಜನ ಚಿತ್ರ ಕೋಟಿ ಗಂಟೆ ಜನ ಇವತ್ತು ರಾಮಕಾರ್ಯ ಹೋಮ ನಡೆಸ್ತಾರೆ. ಅಲ್ಲಿ ನಾವು ಕೋಟಿ ಗಟ್ಟಲೆ, ಒಂದು ಕೋಟಿ ಅಂತ ಲೆಕ್ಕ ಇಲ್ಲ, ಸಾವಿರಾರು ಕೋಟಿ, 100,000 ಕೋಟಿ, 10,000 ಕೋಟಿ. नमस्ते गाहवत्याय नमस्ते दक्षिणाग्नये नमः हवनीयाय महावेद्ये नमो नमः काण्ठध्वज भवाध्याय कर्म ब्रह्मस्वरूपिणे स्वर्गरूपाय यज्ञेशाय नमो नमः यज्ञेशाय गोविन्द माधवानन्तकेशव कृष्णविष्णुऋषिकेशव यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणं पदे पदे पापोऽहं कर्माः पापात्मा पापसम्भवः नाहि मां कृपया देव शरणागतवत्सल अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष ಹುತಾಶನ ಅಷ್ಟೇ ನಾನು ಕೇಳ್ಕೊಳ್ಳೋದು. ಹೋಮದಲ್ಲಿ ಮಾತಾಡಿದ್ರೆ ಏನಾಗುತ್ತೆ ಹೇಳಿ, ಸಂಪತ್ತು ನನ್ನ ಪಾಲಾಗುತ್ತೆ, ಕ್ಷೀಣಿಸುತ್ತೆ. ನೀವು 5 ಜನ ಬಹಳ ಮುಖ್ಯ. ಇವಾಗ ನೀವು 5 ಜನ ಮಾತಾಡಬಾರ್ದು. ಪ್ರಸಾದ ಪ್ರಸಾದ ಪ್ರಪಂಚದಿಂದ ಮತ್ತೆ ಒಂದು ಏನು ನನಸಾಗುವಂತ ಕ್ಷಣ, ಆ ಒಂದು ಕ್ಷಣ ನೋಡಿ. ಕೆಲವು ನಾಯಕರಿದ್ದಾರೆ. ಈಗ ರಾಮ ಎಲ್ಲ ನಾಯಕರನ್ನು ಒಗ್ಗೂಡಿಸುವಂತ ಶಕ್ತಿ ನೀವು ಬೇರೆ ಹೆಸರೇನಿದೆ ಅವ್ರ ಕಡೆ ಬರ್ತಾರ? ಆ ಶಕ್ತಿ ಎಲ್ಲರಿಗೂ ಏನ್ ಬರಕ್ ಸಾಧ್ಯ? ಎಷ್ಟು ಎಷ್ಟು ಇದು ಬರ್ಬೋದು. ಆದ್ರೆ ಆ ರಾಮನಿಗೆ ಇಷ್ಟೊಂದು ಶಕ್ತಿ ದೇಶದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಾಲಿಫೈಡ್ ನಾಯಕರುಗಳು ಇವರೆಲ್ಲ ಅತ್ಯುತ್ತಮವಾದಂತಹ ನಾಯಕತ್ವ ಗುಣಗಳನ್ನು ಹೊಂದಿರತಕ್ಕಂಥವರು, ಪ್ರಪಂಚವನ್ನು ಮುನ್ನಡೆಸುವಂತಹ ಕಾರ್ಯದಕ್ಷತೆಯನ್ನು ಉಳ್ಳಂತಹ ಆ ನಾಯಕರು ಒಂದು ಆ ನೆರಳಿನಲ್ಲಿ, ಆ ಒಂದು ಸೆಟ್ನಲ್ಲಿ ಮತ್ತು ಒಂದು ಕಡೆ ತನ್ನ ಒಳ ಪ್ರತಿಷ್ಠೆಗಳನ್ನೆಲ್ಲ ಬದಿಗಿಟ್ಟು ಅಮ್ಮ ಕೂಗಳಿ ಮಹಾಮಂಗಳಾರತಿ ಆಗುತ್ತೆ. ನಾವು ನಿಂತಿರೋ ಜಾಗದಲ್ಲೇ 3 ಪ್ರದಕ್ಷಿಣೆ ಮಾಡ್ಬಿಡೋದು. ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ನಾವಿರೋ ಜಾಗದಲ್ಲಿ ಬಲಗಡೆ
ಹಾಕ್ಬಿಡಿ ಎಲ್ಲರೂ. समर्पयामि रक्षां धारयामि नमस्करोमि हर नमः पार्वती ನೀನು ಬಂದ್ಬಿಡ ಯಾವಾಗ ನಮಗೆ ಸ್ವಾಮಿ ನೀನು ಬಂದ್ಬಿಡ ಮಹಾನೈವೇದ್ಯ ಪ್ರಸಾದ ಸಿಗುತ್ತೆ. ದಯವಿಟ್ಟು ಪ್ರದಕ್ಷಿಣೆ ಹಾಕುವಂತವರಿಗೆ 5 ನಿಮಿಷ ಆದ ನಂತರ ಎಲ್ಲರೂ ಅವಕಾಶ ಮಾಡಿಕೊಡ್ತೀವಿ. ಖಂಡಿತ ಭಾವಿಸ್ಬೇಡಿ. 5 ನಿಮಿಷ ಆದ ನಂತರ ಪ್ರತಿಯೊಬ್ಬರು ಸಹ ನೀವು ಪ್ರದಕ್ಷಿಣೆ ಹಾಕಬಹುದು. ದಯವಿಟ್ಟು 10 ನಿಮಿಷ ಕಾಲಾವಕಾಶ ತಗೋಬೇಕಾಗಿ ಸಮಯ ಪ್ರಾರ್ಥನೆ. ಯಾಕಪ್ಪ ನಾವೆಲ್ಲ ಈಚೆ ಬಂದ್ಬಿಡ್ತೀವಿ. ಒಬ್ಬರು ಇರ್ತಾರೆ ಇಲ್ಲಿ, ನಾನೇ ಇರ್ತಿರ್ಬೇಕಾದ್ರೆ ಗುಂಪಲ್ಲಿ ಹಾಕಿದ್ರೆ ಯಾರಿಗೂ ಆಗಲ್ಲ. ಪ್ರದಕ್ಷಿಣೆ ಹಾಕಿದ್ರೆ ಬೇಕಾದ್ರೆ ತುಂಬ ಉದ್ದೇಶಕ್ಕೋಸ್ಕರ ಪ್ಯಾಂಟ್ ಹಾಕೊಂಡಿದ್ರು ಸಹ ಪ್ರದಕ್ಷಿಣೆ ಹಾಕಬಹುದು. ಹಾಕೊಂಡ್ರೆ ಅವ್ರಿಗೂ ಅವಕಾಶ ಮಾಡ್ಕೊಡ್ತೀವಿ. ಬರ್ತೀವಿ, ಆಚೆಗೆ ಬರ್ತೀವಿ. ಈಗ ಒಂದು ಸರಿ ಒಬ್ಬ ಮನುಷ್ಯನಿಗೆ ಕೈ ಕಟ್ಟಬೇಕು ಅಂದ್ರೆ ಅವನು ತಿಂದು ಮೇಲೆ ಬರಬೇಕು ಅಂದ್ರೆ ಇನ್ನೊಬ್ಬ ಹಳಬಿದ್ರೆ, ಒಂದು ಕಟ್ಟಡ ಮೇಲೆ ಬರ್ಬೇಕಾದ್ರೆ ಇನ್ನೊಂದು ಕಟ್ಟಡ ಕೆಳಗಿದ್ರೇನೆ ಹಳೆ ಕಟ್ಟಡ ಬಂದ್ರೆ ಪುನರ್ ಆಗಮನ ಆಯ್ತಾ. ಆ ಇಡ್ಲಿ ಆ ಮಣ್ಣು ಅಲ್ಲಿರೋದು ಬೆಳೆಸಿದ್ರು ಅಥವಾ ಆ ಭೂಮಿಯೇ ಆಗಿರಬೇಕು ಅಂತ ಪ್ರಹ್ಲಾದರಿಗೆ ಗೊತ್ತಾಯಿತು, ಅಯ್ಯೋ ಯಾಕಾದ್ರೆ ನರಸಿಂಹ ಮತ್ತೆ ತ್ರೇತಾಯುಗದಲ್ಲಿ ರಾಮನಾಥ್ ಬಂದು ಅವನು ಮಲಗಿದ್ದು. ಸೊ ನಾನು ಕಾಲಾತೀತವಾದರೆ ಇದೇ ಬೃಂದಾವನಕ್ಕೆ ಉಪಯೋಗಿಸಲು ಅಂತ ಅವ್ರ ಶಿಕ್ಷಣ ಹೇಳ್ಕೊಟ್ಟಿದ್ರು.
ಸೊ ಈಗ ಏನು ಮಾಡಿದ್ರು ಒಂದಷ್ಟು ಉಪಯೋಗಿಸ್ಕೊಂಡ್ರು. ಇನ್ನಷ್ಟು ಅರ್ಧ ಇಪ್ಪತ್ತು ಏನು ಮಾಡಬೇಕು, ಅಯ್ಯೋ ನಮ್ಮ ಪ್ರಾಣದೇವರಾಗಿರ್ತಾರೆ ಆಂಜನೇಯ ಮಾಡಿ ಅಂತ ಹೇಳಿ ಒಂದು ಬೃಂದಾವನ ಆಯಿತು. ಇವತ್ತು ಯಾರು ಧರ್ಮಸ್ಥಳ ಧರ್ಮಸ್ಥಳ ಹೋಗಿ ಧರ್ಮಸ್ಥಳದಿಂದ ಕದ್ರಿ ಮಂಜುನಾಥ ಬೇಸಿರೋದು ಇವೆಲ್ಲ ಉಂಟುಂಡು ರುಚಿ ಒಳ್ಳೆ ಈ ಸೋಮಸುತ್ರ ಧರ್ಮಸ್ಥಳ ಮಂಜುನಾಥ ಯಾವ ತಗೊಳ್ಳಿಲ್ಲ ಕರ್ನಾಟಕ ಯಾರ ಅಯೋಧ್ಯೆ ಹೋಗುವ ಹೆಸರಾಗ್ತದೋ ಕರ್ನಾಟಕದಲ್ಲಿ ಈ ಸ್ಥಳದಲ್ಲೂ ಊಟ ಮಾಡ್ತಾ ಗೊತ್ತಿ ಯಾವ ಸಮಯಕ್ಕೆ ಹೇಗೆ ಹೋಗ್ಬೇಕು ಆಗಲ್ಲ. ಸೊ ಅದಕ್ಕೆ ನಮ್ಮ ಭಾವನೆಗೆ ತಮಿಳುನಾಡಿನ ಮಳೆ ಹೋಗೋದು ಅಥವಾ ಎಲ್ಲ ಟೈಮ್ ಹೋಗಿರೋದು ಯಾವುದೋ ಪೀಕ್ ಗ್ರಾನೈಟ್ ಹೋಗಿರ್ತಕ್ಕಂಥದ್ದು ಕೆಲವು ಒಂದೇ ಒಂದು ನಮಗೆ ಏನೆಲ್ಲ ಬೇಜಾರಾಗಿದ್ದು ಅಡ್ವಾನ್ಸನ್ನು ಕರೆದಿಲ್ಲ ಅಂತ ಜನ ಸಾಕಾರ ಮಾಡೋದು. ಅದೇ ಇವತ್ತು ಅಡ್ವಾನ್ಸನ್ನು ಕರೆದು ವಿಷಯಗಳನ್ನು ಗೌರವಿಸಿ ಅವನು ಕರೆದು ವಿಚಾರ ಮಾಡಿದ್ದಾರೆ. ಹೋಗಿ ಮೇಡಮ್ನವರೇ ಒಬ್ಬ ಮನುಷ್ಯ ಇದರಲ್ಲಿ ಬರಬೇಕು ಎಲ್ಲರೂ ಈ ಭಾರತ ದೇಶ ಉನ್ನತವಾಗಿರ್ತಕ್ಕಂಥ ಹಿಂದೂ ಸಂಪ್ರದಾಯದ ಉನ್ನತಕ್ಕೆ ಸನಾತನ ಧರ್ಮದಲ್ಲಿ ಜಗತ್ತಲ್ಲಿ ಎಡೆ ಜಾತಿ ಇವತ್ತು ನಾವು ಶಿಲ್ಪಗಳ ವಿಚಾರ ಮಾಡ್ತೀವಿ ಅಥವಾ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಧರ್ಮ ವಿಚಾರ ಮಾಡ್ತೀವಿ. ಇದೆಲ್ಲ ಯಾಕೆ ಡ್ರೋನ್ ಬಿಟ್ಟಿದ್ವಲ್ಲ ಇದೊಂದು ದೊಡ್ಡಬಳ್ಳಾಪುರ ಅಯೋಧ್ಯೆ ಇದ್ದಂಗೆ. ದೊಡ್ಡಬಳ್ಳಾಪುರ ಅಯೋಧ್ಯೆ ಇದು. ರಾಮ ಮಂದಿರ ಅಯೋಧ್ಯೆಯಲ್ಲಾದರೆ ದೊಡ್ಡಬಳ್ಳಾಪುರದಲ್ಲಿ ಕೂಡ ಅಯೋಧ್ಯೆಯ ಮಾದರಿಯಲ್ಲಿ ದೊಡ್ಡ ಕಟೌಟ್ಗಳು ಹಾಕಿ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರು ಭಾಗವಹಿಸಿದ್ದಾರೆ. ಶಾಸಕ ಧೀರಾಜ್ ಮುನ್ರಾಜು ಮತ್ತು RSS ಮುಖಂಡರುಗಳು, BJP ಮುಖಂಡರುಗಳು, ಎಲ್ಲ ಜನ, ಸಾರ್ವಜನಿಕರು, ಭಕ್ತಾದಿಗಳು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಯಶಸ್ವಿ ಮಾಡಿದ ಭಕ್ತ ಜನಕ್ಕೆ
ಅನಂತ ಕೋಟಿ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೇನಾರು ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಬೇಕಾಗಿ ಮನವಿ ಮಾಡ್ತಾಯಿದ್ದೀನಿ. ನೋಡ್ರಿ ಜನ ಬಂದಿರೋದು.